TV9 ನೆಟ್ವರ್ಕ್. ನೀವು ನೋಡ್ತಾ ಇದ್ದೀರಾ TV9 ಕನ್ನಡ, ಉತ್ತಮ ಸಮಾಜಕ್ಕಾಗಿ. ನ್ಯೂಸ್ ಎಕ್ಸ್‌ಪ್ರೆಸ್ at 6ಕ್ಕೆ ಸ್ವಾಗತ. ನಾನು ಸುಷ್ಮಾ. ಸ್ಯಾಂಡಲ್ವುಡ್ ಪರದೆ ಹಿಂದೆ ನಶೆಯ ನಂಟು. ಸಿಸಿಬಿ ಅಧಿಕಾರಿಗಳಿಗೆ ಇಂದ್ರಜಿತ್ ಗುಟ್ಟಾಗಿ ಹೇಳಿದ್ದು ಏನು? ಮಕ್ಕಳು ಕೊರೋನಾ ವಿರುದ್ಧ ಹೋರಾಡಿ ಗುಣ ಆಗ್ತಿರೋದು ಹೇಗೆ? ಸ್ಯಾಂಡಲ್ವುಡ್ಗೆ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗ್ತಿದ್ಯಾ ನಶೆಯ ನಂಜು? ಸಿಸಿಬಿ ವಿಚಾರಣೆ ವೇಳೆ ಇಂದ್ರಜಿತ್ ಬಾಯ್ಬಿಟ್ಟ ಸತ್ಯ ಏನು? ರಂಗೋಲಿ ಕೆಳಗೆ ನುಗ್ಗಿದ ರಾಗಿಣಿಗೆ ಟಕ್ಕರ್ ಕೊಟ್ಟಿದ್ದು ಹೇಗೆ ಸಿಸಿಬಿ? ನೋಡೋಣ ಬೆಂಗಳೂರು ಡ್ರಗ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಚಾಲಕ ನಂಟು ಬಿಟ್ಟು ಬಿಡದೆ ಕಾಡ್ತಿದೆ. ವಿಚಾರಣೆಗೆ ಹಾಜರಾಗೋಕೆ ನಟಿ ರಾಗಿಣಿ ದ್ವಿವೇದಿಗೆ ಸಿಸಿಬಿ ಪೊಲೀಸರು ನೋಟಿಸ್ ನೀಡಿದ್ರು. ಆದರೆ ನಟಿ ರಾಗಿಣಿ ಮನೆಯಲ್ಲಿ ಇಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾರೆ. ನಾಪತ್ತೆಯಾಗಿದ್ದ ರಾಗಿಣಿ ಬಳಿಕ ಟ್ವೀಟ್ ಮೂಲಕ ನಾನು ವಿಚಾರಣೆಗೆ ಸೋಮವಾರ ಹಾಜರಾಗ್ತೇನೆ ಅಂತ ಹೇಳಿದ್ದಾರೆ. ಮಾದಕ ಜಾಲದ ಸುಳಿಯಲ್ಲಿ ಸಿಲುಕಿರೋ ನಟಿ ರಾಗಿಣಿ ಸಿಸಿಬಿ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ರಾಗಿಣಿಗೆ ಟಕ್ಕರ್ ಕೊಟ್ಟಿರೋ ಸಿಸಿಬಿ ಅಧಿಕಾರಿಗಳು ಸೋಮವಾರ ಹಾಜರಾಗ್ತೀನಿ ಎಂದಿದ್ದ ರಾಗಿಣಿಗೆ ಚುರುಕು ಮುಟ್ಟಿಸಿದ್ದು ನಾಳೆಯೇ ವಿಚಾರಣೆಗೆ ಹಾಜರಾಗುವಂತೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಸಿಸಿಬಿ ನಾಳೆಯೇ ರಾಗಿಣಿ ಹಾಜರಾಗಬೇಕು ಅಂತ ಪಟ್ಟು ಹಿಡಿದಿದೆ. ನಶೆ ನಂಟಿನ ವಿಚಾರವಾಗಿ ಸಿಸಿಬಿ ನೋಟಿಸ್ ನೀಡಿದ್ರೂ ಕೂಡ ನಟಿ ರಾಗಿಣಿ ದ್ವಿವೇದಿ ಮಾತ್ರ ವಿಚಾರಣೆಗೆ ಹಾಜರಾಗೋಕೆ ಹಿಂದೇಟು ಹಾಕ್ತಿದ್ದಾರೆ. ಆದರೆ ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ನಮ್ಮ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರು. ಬಿಜೆಪಿ ಜೊತೆ ರಾಗಿಣಿ ಗುರುತಿಸಿಕೊಂಡಿರೋದ್ರಿಂದ ವಿಚಾರಣೆ ಬಗ್ಗೆ ರಾಜಕೀಯ ವಲಯಗಳಲ್ಲಿ ಹಲವು ರೀತಿ ಚರ್ಚೆಗಳು ನಡೀತಿವೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದಲ್ಲಿ ಸಿಲುಕಿರುವ ನಟ ನಟಿಯರ ಬಗ್ಗೆ ಸಿಸಿಬಿ ವಿಚಾರಣೆಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹಾಜರಾದರು. ಎರಡನೇ ಸುತ್ತಿನ ವಿಚಾರಣೆಗೆ ಇಂದ್ರಜಿತ್ ಹಾಜರಾಗಿದ್ದು ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗೋಕೆ ಸಿಸಿಬಿ ಸೂಚಿಸಿದ್ರು. ಇಂದಿನ ವಿಚಾರಣೆಯಲ್ಲಿ ಯಾರ್ಯಾರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ಅನ್ನೋದರ ಬಗ್ಗೆ ಇಂದ್ರಜಿತ್ ಮಾಧ್ಯಮದವರ ಬಳಿ ಬಾಯ್ಬಿಡ್ಲಿಲ್ಲ. ಬೆಂಗಳೂರಿನಲ್ಲಿ ಮಾದಕ ಜಾಲದ ಸುಳಿಯಲ್ಲಿ ಸಿಕ್ಕಿ ಬೀಳೋ ಆರೋಪಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಕಳೆದ 2 ದಿನದಲ್ಲಿ ನಗರದಲ್ಲಿ 20 ಡ್ರಗ್ಸ್ ಪೆಡ್ಲರ್ಸ್ಗಳ ಬಂಧನವಾಗಿದೆ. ನಗರದ ಎಲ್ಲಾ ವಿಭಾಗದಲ್ಲಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಬಂಧಿತರಿಂದ 25 ಕೆಜಿ ಗಾಂಜಾ ಹಾಗೂ ಮಾದಕ ವಸ್ತುಗಳು ವಶಕ್ಕೆ ಪಡೆಯಲಾಗಿದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಚಾಲಕ ನಂಟು ಕಂಟಕವಾಗ್ತಿದ್ದು ಸಿಸಿಬಿಯಿಂದ ನಟಿ ರಾಗಿಣಿ ಸ್ನೇಹಿತ ರವಿಶಂಕರ್ ವಿಚಾರಣೆ ನಡೆಸಲಾಗುತ್ತಿದೆ. ತಡರಾತ್ರಿವರೆಗೂ ರವಿಶಂಕರ್ ಅವರನ್ನ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆಯೇ ನಿನ್ನೆ ರವಿಶಂಕರ್ನನ್ನ ವಶಕ್ಕೆ ಪಡೆಯಲಾಗಿದೆ. ರವಿಶಂಕರ್ ಬೆಂಗಳೂರಿನಲ್ಲಿ ಆರ್ಟಿಒ ಅಧಿಕಾರಿಯಾಗಿದ್ದಾರೆ. ಡ್ರಗ್ಸ್ ಚಾಲದ ವಿರುದ್ಧ ಸಮರ ಸಾರಿರುವ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಿಂಬರಗಿ ನಟಿ ಸಂಜನಾ ವಿರುದ್ಧ ಕಿಡಿಕಾರಿದ್ದಾರೆ. ಸಂಜನಾ ಬಗ್ಗೆ ನನ್ನ ಬಾಯಿಂದ ಹೇಳಿ ಗಲೀಜು ಮಾಡಿಕೊಳ್ಳಲ್ಲ. ಸಂಜನಾ ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ಇಡೀ ಇಂಡಸ್ಟ್ರಿಗೆ ಗೊತ್ತು. ಅವರ ಬಗ್ಗೆ ನಾನೇನು ಮಾತನಾಡಲಿ ಅಂತ ಸಂಜನಾ ವಿರುದ್ಧ ಪ್ರಶಾಂತ್ ಗುಡುಗಿದ್ದಾರೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದಲ್ಲಿ ಗಂಡ ಹೆಂಡತಿ ಚಿತ್ರದ ಖ್ಯಾತಿಯ ನಟಿ ಸಂಜನಾ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಹೀಗಾಗಿ ಸಂಜನಾಗೂ ಸಿಸಿಬಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ನೋಟಿಸ್ ನೀಡಿದ ಬಳಿಕ ಸಿಸಿಬಿ ಅಧಿಕಾರಿಗಳು ಸಂಜನಾ ಗಿಲ್ರಾನಿ ಅವರನ್ನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಆದರೆ ನಾನು ನೋಟಿಸ್ಗೆ ಹೆದರಲ್ಲ ಅಂತ ನಟಿ ಹೇಳಿದ್ದಾರೆ. ನಟಿ ರಾಗಿಣಿ ಆಪ್ತ ರವಿಶಂಕರನ್ನ ವಶಕ್ಕೆ ಪಡೆದ ಬೆನ್ನಲ್ಲೇ ನಟಿ ಸಂಜನಾ ಆಪ್ತ ರಾಹುಲನ್ನ ಸಿಸಿಬಿ ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ. ಕಾರಿನ ಸಮೇತ ರಾತ್ರಿ 3 ಗಂಟೆಗೆ ರಾಹುಲನ್ನ ಸಿಸಿಬಿ ವಶಕ್ಕೆ ಪಡೆದಿದ್ದು ಸೆಲೆಬ್ರಿಟಿಗಳ ಪಾರ್ಟಿಗೆ ರಾಹುಲ್ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಅಂತ ಹೇಳಲಾಗಿದೆ. ನಟಿ ಸಂಜನಾ ಆಪ್ತನಾಗಿರೋ ರಾಹುಲ್ಗೆ ಸೇರಿದ ಇನ್ನೋವಾ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಕಾಂಗ್ರೆಸ್
ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ಗೂ ಇದೆಯಾ ಬಾಲಿವುಡ್ ಟು ಸ್ಯಾಂಡಲ್ವುಡ್ ನಶೆ ನಂಟು? ಸರ್ಕಾರಿ ಶಾಲೆಯಲ್ಲಿ ಈ ವರ್ಷದಿಂದಲೇ ಶುರುವಾಗುತ್ತಾ ಎಲ್ಕೆಜಿ ಯುಕೆಜಿ ಕ್ಲಾಸಸ್? ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಬೀದಿಗಿಳಿದು ಪ್ರತಿಭಟಿಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡ್ರಗ್ಸ್ ಜಾಲದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದ್ದೇವೆ. ಟೆಕ್ನಿಕಲ್ ಮೂಲಕ ಸಪ್ಲೈ ಎಲ್ಲಿಂದ ಆಗ್ತಿದೆ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಡ್ರಗ್ಸ್ ಎಲ್ಲಿಂದ ಎಲ್ಲಿಗೆ ಸಪ್ಲೈ ಆಗ್ತಿದೆ ಅನ್ನೋದರ ಬಗ್ಗೆ ತನಿಖೆ ನಡೆಸಲಾಗ್ತಿದ್ದು, ಕೆಲವು ಸಿನಿಮಾ ನಟರು ಭಾಗಿಯಾಗಿದ್ದಾರೆ ಅನ್ನುವ ಮಾಹಿತಿ ಇದೆ ಅಂತ ಬೊಮ್ಮಾಯಿ ಹೇಳಿದರು. ಟೆಕ್ನಾಲಜಿ ಮುಖಾಂತರ ಎಲ್ಲೆಲ್ಲಿ ಸಪ್ಲೈ ಮಾಡ್ತಾರೆ ಕರ್ನಾಟಕ ಚಿತ್ರರಂಗ ಹೇಗೆ ಬಾಲಿವುಡ್ಗೆ ಸಂಬಂಧ ಹೊಂದಿದೆ ಅಂತ ತನಿಖೆ ಆಗಬೇಕು ಅಂತ ಪ್ರಶಾಂತ್ ಸಂಬರಗಿ ಬಾಂಬ್ ಸಿಡಿಸಿದ್ದಾರೆ. ಇಮ್ತಿಯಾಜ್ ಖಾತ್ರಿ ಯಾರೆನ್ನುವುದು ತಿಳಿಯಬೇಕು. ಜೆಡಿಎಸ್ ಮುಖಂಡರೊಬ್ಬರು ಕಾಂಗ್ರೆಸ್ಗೆ ಬಂದು ಬರ್ತ್ಡೇ ಪಾರ್ಟಿ ಮಾಡ್ತಾರೆ, ಅಲ್ಲಿಗೆ ಇಡೀ ಬಾಲಿವುಡ್ ತಂಡವೇ ಬಂದಿರುತ್ತೆ ಅನ್ನೋ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ವಿರುದ್ಧ ಸಂಬರಗಿ ಕಿಡಿಕಾರಿದ್ದಾರೆ. ಸ್ಯಾಂಡಲ್ವುಡ್ ನಶೆ ಜಾಲದ ಬಗ್ಗೆ ಖುಲ್ಲಂಖುಲ್ಲಾ ಬಾಯ್ಬಿಟ್ಟಿರೋ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರಗಿ, ನಾನೊಬ್ಬ ದೇಶಭಕ್ತ, ದೇಶದ ಒಳಿತಿಗಾಗಿ ಈ ಮಾಹಿತಿ ನೀಡಿದ್ದೇನೆ, ಇನ್ನುಳಿದದ್ದು ಪೊಲೀಸರಿಗೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ. ಫಿಲಂ ಚೇಂಬರ್ ನನ್ನ ಕೊಡುಗೆ ಏನೆಂದು ಪ್ರಶ್ನೆ ಮಾಡಿದ್ದಾರೆ. ನಾನು ಹಲವು ಕನ್ನಡ ಚಿತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದು, ಇದರಿಂದ 5 ಕೋಟಿ ರೂಪಾಯಿ ಕಳೆದುಕೊಂಡಿದ್ದೇನೆ ಅಂತ ಹೇಳಿದರು. ನಟಿ ಸಂಜನಾ ಸ್ನೇಹಿತ ರಾಹುಲ್ ಮೇಲೆ ಕೇವಲ ಡ್ರಗ್ಸ್ ನೆರಳು ಮಾತ್ರ ಅಲ್ಲ, ಈತ ಶ್ರೀಲಂಕಾದಲ್ಲಿ ಕೆಸಿನೋ ನಡೆಸಿದ್ದಾನೆ. ಶ್ರೀಲಂಕಾಗೆ ತೆರಳಿ ಹಲವು ಈವೆಂಟ್ಗಳಲ್ಲಿ ಸಂಜನಾ ಭಾಗಿಯಾಗಿದ್ದು, ಸ್ಯಾಂಡಲ್ವುಡ್ ಅಲ್ಲದೆ ಬೇರೆ ಇಂಡಸ್ಟ್ರಿ ಸ್ಟಾರ್ ನಟಿಯರು ಶ್ರೀಲಂಕಾ ಕೆಸಿನೋಗೆ ಬರ್ತಿದ್ರು. ಹುಟ್ಟುಹಬ್ಬದ ನೆಪದಲ್ಲಿ ಸೆಲೆಬ್ರಿಟಿಗಳನ್ನ ಕರೆಸಲಾಗ್ತಿತ್ತು ಅನ್ನೋದು ಕೂಡ ಬಯಲಾಗ್ತಿದೆ. ನಶೆ ಜಾಲಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಪೊಲೀಸರಿಗೆ ಮಾಹಿತಿ ನೀಡುತ್ತಿರುವ ಇಂದ್ರಜಿತ್ ಲಂಕೇಶ್ ಮೊನ್ನೆ ನೀಡಿದ ಮಾಹಿತಿಗೆ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಬಿಡಿ, ಇದರಿಂದ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿದೆ ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದರು. ಸಿಸಿಬಿ ವಿಚಾರಣೆಗೆ ಸಹಕಾರ ನೀಡೋದಕ್ಕೆ ಖುಷಿ ಇದೆ ಅಂತ ಹೇಳಿದರು. ಡ್ರಗ್ಸ್ ಮಾಫಿಯಾ ಇದೆ ಅನ್ನೋದನ್ನ ನಾನು ಹೇಳಿಬಿಟ್ಟಿದ್ದೇನೆ ಅನ್ನೋ ಮೂಲಕ ಇಂದ್ರಜಿತ್ಗೆ ನಟಿ ಸಂಹಿತಾ ಬೆಂಬಲ ಸೂಚಿಸಿದ್ದಾರೆ. ಥರ್ಡ್ ಜನರೇಷನ್ ಬಗ್ಗೆ ಎಲ್ಲರೂ ಬೊಟ್ಟು ಮಾಡ್ತಿದ್ದಾರೆ, ನನ್ನನ್ನು ಕೆಲ ಪಾರ್ಟಿಗಳಿಗೆ ಕರೆದಿದ್ದಾರೆ, ಆದರೆ ನಾನು ಹೋಗಿಲ್ಲ. ಡ್ರಗ್ಸ್ ಸೇವಿಸೋದು ತಪ್ಪು, ಇದನ್ನ ನಾನು ವಿರೋಧ ಮಾಡ್ತೇನೆ. ಇಂದ್ರಜಿತ್ ಲಂಕೇಶ್ ಪರ ನನ್ನ ಬೆಂಬಲ ಇದೆ ಅಂತ ಸಂಹಿತಾ ವಿನ್ಯಾ ಹೇಳಿದ್ದಾರೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಸಾಲದ ನಂಟು ಆರೋಪಕ್ಕೆ ಸಂಬಂಧಿಸಿದಂತೆ ರಾಗಿಣಿ ಬಾಯ್ ಫ್ರೆಂಡ್ ಮಾಹಿತಿ ಆಧರಿಸಿ ಮತ್ತೊಬ್ಬನನ್ನ ಸೆರೆ ಹಿಡಿಯಲಾಗಿದೆ. ರವಿಶಂಕರ್ ಮಾಹಿತಿ ಅನ್ವಯ ಡ್ರಗ್ಸ್ ಪೆಡ್ಲರ್ ಕಾರ್ತಿಕ್ ರಾಜು ಎಂಬಾತನನ್ನ ಸಿಸಿಬಿ ವಶಕ್ಕೆ ಪಡೆದಿದೆ. ವಿಚಾರಣೆ ವೇಳೆ ರವಿಶಂಕರ್ ಒಂದೊಂದೇ ಹೆಸರನ್ನ ಬಾಯಿ ಬಿಡುತ್ತಿದ್ದು, ಆತನ ಮಾಹಿತಿ ಆಧರಿಸಿ ಹಲವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸರ್ಕಾರಿ ಶಾಲೆಗಳಲ್ಲೂ ಎಲ್ಕೆಜಿ ಯುಕೆಜಿ ಆರಂಭಿಸುವ ಬಗ್ಗೆ ಕಾನೂನು ಸಚಿವ ಮಾಧುಸ್ವಾಮಿ ಸುಳಿವು ಕೊಟ್ಟಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆದಿದೆ ಅಂತ ಮಾಧುಸ್ವಾಮಿ ಹೇಳಿದ್ದು, ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ 276 ಸರ್ಕಾರಿ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸುವುದಾಗಿ ಹೇಳಿದರು. ಎಲ್ಕೆಜಿ ಯುಕೆಜಿ ಆರಂಭಿಸೋಕೆ ಸಂಪುಟ ಸಭೆಯಲ್ಲಿ ನಿರ್ಣಯವಾಗಿದ್ದು ಆಶಾಭಾವನೆ ಮೂಡಿಸಿದೆ. ಯುವಜನರಿಗೆ ಉದ್ಯೋಗ ನೀಡುವಂತೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮೌರ್ಯ ಸರ್ಕಲ್ನಲ್ಲಿ ಜಮಾಯಿಸಿದ ಕಾರ್ಯಕರ್ತರು, ಪ್ರಧಾನಿಗಳೇ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ, ಉದ್ಯೋಗ ಇಲ್ಲದೆ ಯುವಜನರು ನಿರುದ್ಯೋಗಿಗಳಾಗಿದ್ದಾರೆ, ಕುಟುಂಬ ಸಾಕೋಕೆ ಕಷ್ಟವಾಗಿದೆ, ಆತ್ಮಹತ್ಯೆಯಂತಹ ಕೃತ್ಯಗಳಿಗೆ ಯುವಜನತೆ ಬಲಿಯಾಗ್ತಿದ್ದಾರೆ ಅಂತ ಕಿಡಿಕಾರಿದರು. ಕೊರೋನಾ ವೈರಸ್ ವಿರುದ್ಧ ನ್ಯಾಯಸಮ್ಮತ ಲಸಿಕೆ ನೀಡುವುದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿರೋ ಪ್ಲಾನ್ ಏನು? ಮಕ್ಕಳಿಗೆ ವೈರಸ್ ವಿರುದ್ಧ ಹೋರಾಡುವ ಶಕ್ತಿ ಇರೋದಾದ್ರೂ ಹೇಗೆ? ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವೈರಸ್ ಬಂದಾಗಿಂದ ವ್ಯಾಕ್ಸಿನ್ ಪತ್ತೆಗಾಗಿ ಇಡೀ ವಿಶ್ವವೇ ತುದಿಗಾಲಲ್ಲಿ ನಿಂತಿದ್ದು ನಾನಾ ರೀತಿಯ ಕಸರತ್ತು ನಡೆಸ್ತಾ ಇದೆ. ಇದರ ಮಧ್ಯೆ ಲಸಿಕೆ ಬಗ್ಗೆ ಯಾವುದೇ ಅನ್ವಯವಾಗಬಾರದು ಅನ್ನೋ ಕಾರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಮುಂದಾಗಿದ್ದು ಮುಕ್ತ ಮತ್ತು ನ್ಯಾಯಯುತವಾಗಿ ಲಸಿಕೆ ಹಂಚಲಿದೆ. ಹೀಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಜೊತೆ 76 ದೇಶಗಳು ಕೈಜೋಡಿಸಿವೆ.
ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಬ್ಬರಕ್ಕೆ ಎಲ್ಲೆಯೇ ಇಲ್ಲದಂತಾಗಿದ್ದು ದಿನನಿತ್ಯ ಸೋಂಕಿನ ಆರ್ಭಟ ಹೆಚ್ಚಾಗ್ತಾನೇ ಇದೆ. ಇವತ್ತು ಮತ್ತೆ 160 ಜನರಿಗೆ ವೈರಸ್ ಅಟ್ಯಾಕ್ ಆಗಿರುವ ಸಾಧ್ಯತೆ ಇದೆ. ವಿವಿಧ ಜಿಲ್ಲೆಗಳಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಬಂದವರಿಂದಲೇ ಸೋಂಕು ಹೆಚ್ಚಾಗ್ತಿರುವುದು ಆತಂಕ ಮೂಡಿಸಿದೆ. ಸೋಂಕು ಹೆಚ್ಚಳದ ಬಗ್ಗೆ ರಾಯಚೂರು ಎಸಿ ಸಂತೋಷ್ ಕುಮಾರ್ ಕಳವಳ ವ್ಯಕ್ತಪಡಿಸಿದರು. ತೆಲಂಗಾಣ ರಾಜ್ಯದಲ್ಲಿ ಕೊರೋನಾ ಸೋಂಕು ಅಂಕೆ ಶಂಕೆಗೂ ಸಿಗದೆ ನಾಗಾಲೋಟ ಮುಂದುವರೆಸಿದೆ. ಕೇವಲ 24 ಗಂಟೆಗಳ ಅವಧಿಯಲ್ಲಿ 2817 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದ್ದು, ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 1,33,406ಕ್ಕೆ ಏರಿಕೆಯಾಗಿದೆ. ಹೈದರಾಬಾದ್ ಪಾಲಿಕೆ ವ್ಯಾಪ್ತಿಯಲ್ಲಿ 452 ಜನರಿಗೆ ಸೋಂಕು ಹೊಕ್ಕಿದ್ರೆ ಈವರೆಗೂ ಕೊರೋನಾದಿಂದ 856 ಜನ ಸಾವನ್ನಪ್ಪಿದ್ದಾರೆ. ಪುಟ್ಟ ಮಕ್ಕಳು ಬಹುಬೇಗನೆ ಕೊರೋನಾ ಸೋಂಕಿಗೆ ಒಳಗಾಗ್ತಿದ್ದಾರೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ವೈರಸ್ ವಿರುದ್ಧ ಹೋರಾಡುವ ಪ್ರತಿಕಾಯವನ್ನ ಹೊಂದಿರುತ್ತಾರೆ ಅಂತ ಸಂಶೋಧನೆಯೊಂದು ಹೇಳಿದೆ. ಜರ್ನಲ್ ಆಫ್ ಪೀಡಿಯಾಟ್ರಿಕ್ನಲ್ಲಿ ಪ್ರಕಟವಾದ ಅಧ್ಯಯವೊಂದು ಯುವ ರೋಗಿಗಳಲ್ಲಿ ವೈರಸ್ ಮತ್ತು ಪ್ರತಿಕಾಯಗಳು ಸಹಬಾಳ್ವೆ ಮಾಡಬಹುದು ಅಂತ ಪತ್ತೆ ಹಚ್ಚಿವೆ. ಕೊರೋನಾ ಸೋಂಕಿನ ಅಬ್ಬರದ ಮಧ್ಯೆ ಆಂಬ್ಯುಲೆನ್ಸ್ಗಳಿಗೆ ಕೊರತೆ ಎದುರಾಗಿದೆ. ಹೀಗಾಗಿ 108 ಆಂಬ್ಯುಲೆನ್ಸ್ ಸೇವೆಗೆ ಟೆಂಡರ್ ಕರೆಯಲಾಗುವುದು ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಹೇಳಿದರು. ರೋಗಿಗಳು ಸೂಚಿಸಿದ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಅವರು ಕರೆದೊಯ್ಯಬೇಕು. ಈಗ 108 ಆಂಬ್ಯುಲೆನ್ಸ್ ವ್ಯವಸ್ಥೆಗೆ 30 ಕಿಲೋಮೀಟರ್ ವ್ಯಾಪ್ತಿ ಇಲ್ಲ. ಈ ಎಲ್ಲ ಸೇವೆ ಒದಗಿಸೋಕೆ ಟೆಂಡರ್ ಕರೆಯೋಕೆ ತೀರ್ಮಾನಿಸಿದ್ದೇವೆ ಅಂತ ಸಚಿವರು ಹೇಳಿದರು. ಕೊರೋನಾಗೆ ಫೋಟೋಗ್ರಾಫರ್ ಒಬ್ಬರು ಬಲಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಫೋಟೋಗ್ರಾಫರ್ಗೆ ಸೋಂಕು ಕಾಣಿಸಿಕೊಂಡಿತ್ತು. ಕಳೆದ 1 ವಾರದಿಂದ ಎಂಎಸ್ ಪಾಳ್ಯದ ನಾಗಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆಯೊಂದು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ 33 ವರ್ಷದ ಫೋಟೋಗ್ರಾಫರ್ ರಘು ಸಾವನ್ನಪ್ಪಿದ್ದಾರೆ. ಕೊರೋನಾದಿಂದ ಮಾಜಿ ಶಾಸಕ ಅಪ್ಪಾಜಿಗೌಡ ಸಾವನ್ನಪ್ಪಿದ್ರೂ ಸಹ ಮನೆ ಮುಂದೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನಸಾಗರವೇ ನೆರೆದಿತ್ತು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿರುವ ಅಪ್ಪಾಜಿಗೌಡ ನಿವಾಸದಲ್ಲಿ ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು, ಸಂಬಂಧಿಕರು ಆಗಮಿಸಿದ್ರು. ಜನರನ್ನ ನಿಯಂತ್ರಿಸೋಕೆ ಪೊಲೀಸ್ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು. ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಳವಾಗ್ತಿರುವುದಕ್ಕೆ ಡಿಸಿ ಮಹಂತೇಶ ಬೀಳಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅನಾರೋಗ್ಯ ಕಾಡಿನಲ್ಲಿ ತಾವೇ ಕೋವಿಡ್-19 ಟೆಸ್ಟ್ ಮಾಡಿಸಿಕೊಳ್ಳಿ, ಆದರೆ ಜನ ತಮ್ಮಿಷ್ಟಕ್ಕೆ ತಾವೇ ಚಿಕಿತ್ಸೆ ಪಡೆದು ಆರೋಗ್ಯ ಹದಗೆಟ್ಟಾಗ ಆಸ್ಪತ್ರೆಗೆ ಬರುವುದು ಸರಿಯಲ್ಲ. ಇದರಿಂದ ಕೊರೋನಾ ಸೋಂಕು ಜಿಲ್ಲೆಯಲ್ಲಿ ಹೆಚ್ಚಾಗ್ತಿದೆ ಅಂತ ಜಿಲ್ಲಾಧಿಕಾರಿ ಕಳವಳ ವ್ಯಕ್ತಪಡಿಸಿದರು. ತಕ್ಷಣ ಪರೀಕ್ಷೆ ಮಾಡಿಕೊಂಡು ನಮ್ಮ ವ್ಯವಸ್ಥೆಗೆ ಬಂದರೆ ನಿಮ್ಮನ್ನ ಉಳಿಸುವ ಜವಾಬ್ದಾರಿ ನಮ್ಮದಿದೆ. ನೀವು ಎಲ್ಲನೂ ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ರೂ ಕೂಡ ಜನ ಮಾತ್ರ ಇದ್ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ನಂಜನಗೂಡು ತಹಸೀಲ್ದಾರ್ ಆದೇಶ ಉಲ್ಲಂಘಿಸಿ ಭರ್ಜರಿ ಜಾತ್ರೆ ನಡೆಸಲಾಗಿದೆ. ಘಟ್ಟವಾಡಿ ಗ್ರಾಮದಲ್ಲಿ ಮಲ್ಲಾಶ್ರಮ ಮಸಣಮ್ಮ ಜಾತ್ರೆ ಆಚರಣೆ ವೇಳೆ ಮಾಸ್ಕ್ ಧರಿಸದೆ, ದೈಹಿಕ ಅಂತರ ಕಾಪಾಡಿಕೊಳ್ಳದೆ ಪೂಜೆ ಪುನಸ್ಕಾರದಲ್ಲಿ ಜನ ಜಮಾಯಿಸಿದ್ರು. ನಾರಾಯಣ ಸರ್ಕಲ್ನಲ್ಲಿ ಕೊನೆಗೂ ಶಿವಾಜಿ ನಾಮಫಲಕ ಅಳವಡಿಕೆ. ತಳ್ಳುವ ಗಾಡಿಯಲ್ಲೇ ಅಮ್ಮನನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದು ಹೇಗೆ ಮಗ? ಇಂಥ ಕೌತುಕದ ಸುದ್ದಿಗಳನ್ನ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೀರು ತರುವ ತಳ್ಳುಗಾಡಿಯಲ್ಲಿ ತಾಯಿನ ಮಗ ಆಸ್ಪತ್ರೆಗೆ ಕರೆದೊಯ್ದಿರುವ ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಜಂಜಲಕೊಪ್ಪ ಗ್ರಾಮದಲ್ಲಿ ನೀರಿನ ಗಾಡಿಯಲ್ಲಿ ತಾಯಿಯನ್ನ ಆಸ್ಪತ್ರೆಗೆ ಕರೆದೊಯ್ದಿರುವ ವಿಡಿಯೋ ವೈರಲ್ ಆಗಿದೆ. 3 ಕಿಲೋಮೀಟರ್ ಜುಂಜಲಕೊಪ್ಪದಿಂದ ಚಲಗೇರ ಪ್ರಾಥಮಿಕ ಆಸ್ಪತ್ರೆಗೆ ತಾಯಿಯನ್ನ ಮಗ ಹನುಮಪ್ಪ ಕರೆದೊಯ್ದಿದ್ದಾನೆ. ಗದಗ ನಗರದ ಗಾಂಧಿ ವೃತ್ತದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಜಿಲ್ಲಾ ಘಟಕ ಸದಸ್ಯರು ಪ್ರತಿಭಟನೆ ನಡೆಸಿದರು. ಬೀಳಗಿ ಶಾಸಕ ಮುರುಗೇಶ್ ನಿರಾಣಿಯನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಹಿಂದೂ ದೇವರ ಬಗ್ಗೆ ನಿರಾಣಿ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದು 1.5 ತಿಂಗಳು ಆದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಗರಂ ಆದ್ರು. ಕ್ರಮಕ್ಕೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು.
ಬೆಳಗಾವಿಯ ಪೀರನವಾಡಿಯಲ್ಲಿ ರಾಯಣ್ಣ ಪ್ರತಿಮೆ ಇರುವ ವೃತ್ತಕ್ಕೆ ಛತ್ರಪತಿ ಶಿವಾಜಿ ಹೆಸರನ್ನ ಇಡಲಾಗಿದೆ. ಶಿವಾಜಿ ಮೂರ್ತಿ ಇರುವ ಜಾಗದಲ್ಲಿ ಮರಾಠಿ ಭಾಷಿಗರು ಜಮಾಯಿಸಿದ್ದು ಸಂಧಾನ ಸಭೆ ನಿರ್ಣಯದಂತೆ ಶಿವಾಜಿ ನಾಮಫಲಕ ಅಳವಡಿಸಿದ್ರು. ಕನ್ನಡ ಮರಾಠಿ ಭಾಷೆಯಲ್ಲಿರುವ ಬೋರ್ಡ್ ಅಳವಡಿಸಿದ್ದು ಛತ್ರಪತಿ ಶಿವಾಜಿ ಮಹಾರಾಜ ಚೌಕ್ ಅಂತ ನಾಮಫಲಕ ಅಳವಡಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡು ಪ್ರಾಣಿ ಬೇಟೆಯಾಡಿದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ ಜಿಂಕೆ ಕೊಂಬು, ಚಿರತೆ ಚರ್ಮ ಹಾಗೂ ಕಾಡುಕೋಣದ ಕೊಂಬುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪ್ರೇಮ್ನಾಥ್ ಮತ್ತು ಪುತ್ರ ಮಂಜುನಾಥ್ರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರ ತಾಲೂಕಿನ ಗಾವರಾಲದ ಸಮೀಪ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಸೆರೆಯಾದ ಚಿರತೆ ಕಳೆದ 2-3 ತಿಂಗಳಿಂದ ಆಗಾಗ ಕಾಣಿಸಿಕೊಳ್ತಾ ಸ್ಥಳೀಯರಲ್ಲಿ ಭೀತಿ ಮೂಡಿಸಿತ್ತು. ಹೀಗಾಗಿ ಜನ ಬೋನು ಇರಿಸುವಂತೆ ಅರಣ್ಯ ಸಿಬ್ಬಂದಿಗೆ ಮನವಿ ಮಾಡಿದ್ರು. ಸದ್ಯ ಚಿರತೆ ಬೋನಿನಲ್ಲಿ ಸೆರೆಯಾಗಿದ್ದು ಸ್ಥಳೀಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಕಾಣಿಸಿಕೊಂಡ ಹೆಬ್ಬಾವೊಂದನ್ನು ರಕ್ಷಿಸಲಾಗಿದೆ. ಗ್ರಾಮದ ವೀರೇಶನವರ ಮನೆಯಲ್ಲಿ 8 ಅಡಿ ಉದ್ದದ ಹೆಬ್ಬಾವು ಆಗ್ತಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಉರಗ ಪ್ರೇಮಿಯೊಬ್ಬರು ಹಾವನ್ನ ಹಿಡಿದಿದ್ದಾರೆ. ಈ ವೇಳೆ ಹೆಬ್ಬಾವಿನ ಜೊತೆ ಜನ ಸೆಲ್ಫಿ ತೆಗೆದುಕೊಂಡು ಪೋಸ್ಟ್ ಮಾಡಿದ್ರು. ಕೊಪ್ಪಿಕರ ರಸ್ತೆಯಲ್ಲಿ ಟೋಯಿಂಗ್ ವಾಹನ ಮುಂದೆ ಕುಳಿತು ಸವಾರನೊಬ್ಬ ಪ್ರತಿಭಟನೆ ನಡೆಸಿದ್ದಾನೆ. ನನ್ನ ಬೈಕ್ ಅನ್ನು ಪಾರ್ಕಿಂಗ್ನಲ್ಲಿ ಇರಲಿಲ್ಲ, ಹೀಗಿದ್ರೂ ಟ್ರಾಫಿಕ್ ಪೊಲೀಸರು ಬೈಕ್ ಸೀಸ್ ಮಾಡಿದ್ದಾರೆ ಅಂತ ಸವಾರ ಆರೋಪಿಸಿದ್ದಾನೆ. ಬೈಕ್ ಹೊತ್ತೊಯ್ಯುತ್ತಿದ್ದ ವಾಹನದ ಎದುರು ಧರಣಿ ನಡೆಸಿದ್ದಾನೆ. ಈ ವೇಳೆ ಪೊಲೀಸರು ಮತ್ತು ಸವಾರನ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಾರಕನಾಳ ತಾಂಡದ ಬಳಿ ಚಲಿಸುತ್ತಿದ್ದ ಕಾರೊಂದು ಹೊತ್ತಿ ಉರಿದಿದೆ. ತಾಂತ್ರಿಕ ದೋಷದಿಂದ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿದೆ. ತಕ್ಷಣ ಎಚ್ಚೆತ್ತ 4 ಕಾರಿನಿಂದ ಹೊರಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಅಗ್ನಿ ಕೆನ್ನಾಲಿಗೆಗೆ ಕಾರು ಹೊತ್ತಿ ಉರಿದಿದ್ದು ಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಹರಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 45ರಲ್ಲಿ ಸಿಲಿಂಡರ್ ಲೀಕ್ ಆಗಿ ಹೊತ್ತಿ ಉರಿದಿದೆ. ಲೋಕೇಶನ್ ಅವರ ಮನೆಯಲ್ಲಿ ಅವಘಡ ಸಂಭವಿಸಿದ್ದು ಸಿಲಿಂಡರ್ ಸೋರಿಕೆಯಿಂದಾಗಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಕುಟುಂಬಸ್ಥರು ಮನೆಯಿಂದ ಹೊರಗೆ ಬಂದಿದ್ದಾರೆ. ಈ ವೇಳೆ ಅಗ್ನಿ ಕೆನ್ನಾಲಿಗೆಗೆ ಬಟ್ಟೆ ಬರೆ ಪಾತ್ರೆ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯ ವೆಬ್ಸೈಟ್ ಹ್ಯಾಕ್ ಮಾಡಿದ್ದು ಯಾರು? ಭಾರತ ಚೀನಾದ ಗಡಿ ಬಿಕ್ಕಟ್ಟಿನ ವೇಳೆ ನೆರವಣೆ ಲಡಾಖ್ಗೆ ಭೇಟಿ ಕೊಟ್ಟಿದ್ದು ಯಾಕೆ? ಇವೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿಯವರ ವೈಯಕ್ತಿಕ ವೆಬ್ಸೈಟ್ ಅನ್ನ ಕಿರಾತಕ ಗ್ಯಾಂಗ್ ಒಂದು ಹ್ಯಾಕ್ ಮಾಡಿದೆ. ಜಾನ್ ವಿಕ್ ಗ್ಯಾಂಗ್ನಿಂದ ಮೋದಿಯ ವೆಬ್ಸೈಟ್ ಹ್ಯಾಕ್ ಆಗಿದೆ. ಜುಲೈ ತಿಂಗಳಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಹಾಗೂ ಹಾಲಿ ಅಧ್ಯಕ್ಷ ಚುನಾವಣೆಯ ಅಭ್ಯರ್ಥಿ ಜೋ ಬಿಡೆನ್ ಹಾಗೂ ಬಿಲ್ ಗೇಟ್ಸ್ ಟ್ವಿಟರ್ ಖಾತೆಯನ್ನ ಜಾನ್ ವಿಕ್ ಗ್ಯಾಂಗ್ ಹ್ಯಾಕ್ ಮಾಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಭಾಷಣ ಮಾಡಲಿದ್ದಾರೆ. ರಾತ್ರಿ 9 ಗಂಟೆಗೆ ಪ್ರಧಾನಿ ಮೋದಿ ಇಂಡೋ ಅಮೆರಿಕ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂನ 3ನೇ ವರ್ಷದ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ಅಮೆರಿಕದ ಬಾಂಧವ್ಯ ವೃದ್ಧಿಗೆ 2 ದೇಶಗಳು ಒತ್ತು ನೀಡುತ್ತಿದ್ದು ಮೋದಿ ಮಾತು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೇಶದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕ್ಯಾಶ್ಲೆಸ್ ಆರ್ಥಿಕತೆ ನಿರ್ಮಾಣ ಮಾಡಿರುವುದಾಗಿ ಹೇಳಿದರು. ಆದರೆ ಬಡವರಿಂದ ಪಡೆದ ಹಣವನ್ನ ಬ್ಯಾಂಕ್ಗಳು ಕೋಟ್ಯಾಧಿಪತಿಗಳಿಗೆ ಸಾಲವಾಗಿ ನೀಡಿವೆ. ಆದರೆ ಬಡವರು ರೈತರ ಸಾಲ ಮನ್ನಾ ಮಾಡಲಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ.
ಭಾರತ ಚೀನಾದ ಗಡಿ ಬಿಕ್ಕಟ್ಟಿನ ವೇಳೆಯಲ್ಲಿ ಇವತ್ತು ಸೇನಾ ಮುಖ್ಯಸ್ಥ ಮುಕುಂದ ನರವಾಣೆ ಲಡಾಖ್ಗೆ ಭೇಟಿ ನೀಡಿದ್ದಾರೆ. ಈಗಾಗಲೇ ಭಾರತದ ಸೇನೆಯು ಪ್ಯಾಂಗಾಂಗ್ ಸರೋವರದ ದಕ್ಷಿಣ ಭಾಗವನ್ನು ವಶಪಡಿಸಿಕೊಂಡಿದೆ. ಈಗ ಸೇನಾ ಮುಖ್ಯಸ್ಥ ನರವಾಣೆ ಸೇನಾ ಸಿದ್ಧತೆಯನ್ನ ಪರಿಶೀಲನೆ ನಡೆಸಿದ್ರು. ನರವಾಣೆ ಭೇಟಿಯಿಂದ ಗಡಿಯಲ್ಲಿ ಕಾವು ಮತ್ತಷ್ಟು ಏರಿಕೆಯಾದಂತಾಗಿದೆ. ಸುಶಾಂತ್ ಸಿಂಗ್ ಕುಟುಂಬದ ಒಪ್ಪಿಗೆ ಇಲ್ಲದೆ ಸುಶಾಂತ್ಗೆ ಸಂಬಂಧಿಸಿದಂತ ಯಾವುದೇ ಸಿನಿಮಾ ಧಾರಾವಾಹಿ ನಿರ್ಮಾಣ ಮಾಡಬಾರದು ಅಂತ ಸುಶಾಂತ್ ಕುಟುಂಬದ ವಕೀಲ ವಿಕಾಸ್ ಸಿಂಗ್ ಹೇಳಿದ್ದಾರೆ. ಸುಶಾಂತ್ ಸಿನಿಮಾ ಮಾಡೋದಾದ್ರೆ ಮೊದಲು ಕಥೆಯನ್ನ ಕುಟುಂಬಕ್ಕೆ ವಿವರಿಸಿ ಒಪ್ಪಿಗೆ ಪಡೆಯಬೇಕು ಅಂತ ವಿಕಾಸ್ ಸಿಂಗ್ ಹೇಳಿದ್ದಾರೆ. ನಟ ಸುಶಾಂತ್ ಸಿಂಗ್ ರಾಜ್ಪೂತ್ ಸಾವಿನ ಕೇಸ್ಗೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಸಿಗ್ತಿದೆ. ಸ್ನೇಹಾ ಚಕ್ರವರ್ತಿಯ ಸಹೋದರ ಶೋವಿಕ್ನನ್ನ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ವಿಚಾರಣೆ ನಡೆಸಿದರೆ ತಂದೆ ಇಂದ್ರಜಿತ್ನನ್ನ ಸಿಬಿಐ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಎನ್ಸಿಬಿ ಅಧಿಕಾರಿಗಳು ಕೂಡ ಶೋವಿಕ್ನನ್ನ ವಿಚಾರಣೆ ನಡೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿದ್ರೂ ಕೂಡ ಸೋಂಕಿನಿಂದಾಗಿ ರೋಗ ಲಕ್ಷಣಗಳೇ ಇಲ್ಲದ ಶ್ರೀಮಂತರು ಐಸಿಯುವನ್ನ ಆಕ್ರಮಿಸಿಕೊಂಡಿದ್ದಾರೆ. ನಿರ್ಣಾಯಕ ರೋಗಿಗಳಿಗೆ ಅಗತ್ಯ ಇರುವ ಐಸಿಯು ಬೆಡ್ಗಳನ್ನು ನೀಡುವುದು ಕಷ್ಟವಾಗ್ತಿದೆ. ಅಗತ್ಯ ಇಲ್ಲದೆ ಇದ್ರೂ ಕೆಲವು ಶ್ರೀಮಂತರು ಐಸಿಯು ಬೆಡ್ಗಳಲ್ಲಿ ಇರೋದು ಬಡವರಿಗೆ ಸಂಕಷ್ಟ ತಂದಿದೆ. ಆಂಧ್ರಪ್ರದೇಶದ ಟಿಟಿಡಿ ವಿರುದ್ಧ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಲಾಗಿದೆ. 5 ವರ್ಷಗಳ ಆದಾಯ ಖರ್ಚು ವೆಚ್ಚದ ಬಗ್ಗೆ ಆಡಿಟಿಂಗ್ ಮಾಡಿ ಲೆಕ್ಕಪತ್ರ ಸಲ್ಲಿಸುವಂತೆ ಕೋರಿ ಪಿಐಎಲ್ ಸಲ್ಲಿಕೆಯಾಗಿದೆ. ಸುಬ್ರಮಣಿಯನ್ ಸ್ವಾಮಿ ಮತ್ತು ಸತ್ಯಪಾಲ ಸಬರ್ವಾಲರಿಂದ ಪಿಐಎಲ್ ಸಲ್ಲಿಸಿದ್ದು, ಆಡಿಟಿಂಗ್ಗೆ ಯಾವುದೇ ವಿರೋಧ ಇಲ್ಲ, ಆಡಿಟ್ ಮಾಡೋದಕ್ಕೆ ಆಂಧ್ರಪ್ರದೇಶ ಸರ್ಕಾರ ಸಹ ಒಪ್ಪಿದೆ ಅಂತ ರಾಜ್ಯಸಭೆಯ ಬಿಜೆಪಿ ಸದಸ್ಯ ಸುಬ್ರಮಣಿಯನ್ ಸ್ವಾಮಿ ಹೇಳಿದ್ದಾರೆ. ಕೊರೋನಾ ಲಾಕ್ಡೌನ್ ಬಳಿಕ ಆಂಧ್ರಪ್ರದೇಶ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಭಕ್ತರ ದಂಡೆ ಆಗಮಿಸುತ್ತಿದೆ. ಕೇವಲ 24 ಗಂಟೆಗಳ ಅವಧಿಯಲ್ಲಿ 90 ಲಕ್ಷ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ನಿನ್ನೆ 11,641 ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. 4,215 ಭಕ್ತರು ಮುಡಿಕೊಟ್ಟು ಬಾಲಾಜಿ ದರ್ಶನ ಮಾಡಿದ್ದಾರೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ at 6. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.